ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬಂದಿರೋ ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿ ಅಂತದ್ದು ಅಂತರಿಂದ ಏನ್ ನಿರೀಕ್ಷೆ ಉದ್ದೇಶಪೂರ್ವಕವಾಗಿ ಹೇಳ್ತಾರೆ. ಅದಕ್ಕೆ ಏನಾದ್ರು ಬಂದಿರೋ ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿ ಅಂತದ್ದು ಅಂತರಿಂದ ಏನ್ ನಿರೀಕ್ಷೆ ಅದರಲ್ಲೇನು ಸಂಶಯ ಇಲ್ಲ. ಏನು ಓಲೈಸ್ಕೊಳ್ಳಿಕ್ ಹೋದ್ರು ಒಂದು ಮಾತು ಹೇಳ್ತಾನೆ, ಬಹಳ ದಿವಸ ನಡೆಯಲ್ಲ. ಅದು ಅಂತಿಮ ಗಟ್ಟಿಗೆ ತಲುಪಿದ್ದಾರೆ. ಅಂತಿಮ ಗಟ್ಟಿ ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ, ಅವರೇ ತೆಗಿಯೋಕಾಲ ಬರುತ್ತೆ. ಯಾರದು ನಡೆಯೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಈಗಿನ ಸರ್ಕಾರ ಇದೆಯಲ್ಲ, ಈಗಿನ ಸರ್ಕಾರದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಸಂಪೂರ್ಣ ಅವಧಿ ಮುಗಿಸ್ಬೇಕು ಅಂದ್ರೆ ಅದೇನೋ ನಮ್ಮ ಊರಿನಲ್ಲಿ 60,000 ಇಟ್ಕೊಡಿ ಅಂತಾರೆ. ಮತ್ತಿಲ್ಲ ನನ್ನ ಅಧಿಕಾರ ತಿಳಿಸ್ಬಿಡ್ತಾರೆ, ಅದಕ್ಕೆ ಮೈಸೂರಿನ ಅಭ್ಯರ್ಥಿ ಗೆಲ್ಲಿಸಿ ಅಂತ ಕೇಳ್ತಾರೆ. ಇಲ್ಲಿ ಈ ಕಡೆ ನೋಡಿದ್ರೆ ಶಿವಕುಮಾರ್ ಅವರು ಒಕ್ಕಲಿಗರಿಗೆ ಹೇಳ್ತಾರೆ, ನೀವು 8 ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಗೆಲ್ಲಿಸ್ಕೊಡ್ಬೇಕು, ನನ್ನ ಶಕ್ತಿ ತುಂಬಬೇಕು ಅಂತ ಅವ್ರಿಗೆ ಹೇಳ್ತಾರೆ. ಈಗ ಹೇಳೋದಲ್ಲ ವಿಶ್ವನಾಥ್ ಅವರು ಈ ಅಭ್ಯರ್ಥಿ ಬಗ್ಗೆ, ಮೈಸೂರಿನ ಅಭ್ಯರ್ಥಿ ಜಾತಿ ಹೆಸರಿನಲ್ಲಿ ಈಗ ರಾಜಕಾರಣ ನಾವು ಮಾಡ್ತಾ ಇದೀವ. ಜಾತಿ ಅಂತ ಪದ ತೆಗೆದಾಕಿ ಅಂತ ಹೇಳ್ತಾರೆ ತಾನೆ ಮುಖ್ಯಮಂತ್ರಿಗಳು ಪದೇ ಪದೇ. ಅವ್ರು ದಿನನಿತ್ಯ ಮಾಡ್ತಾ ಇರೋದು ಜಾತಿ ರಾಜಕೀಯ. ಅವ್ರಿಗೆ ಯಾವ ಜಾತಿಯದಿದೆ ಅಂತಕ್ಕಂಥದ್ದಿದೆ, ಅದ್ರಲ್ಲಿ ಎಲ್ಲಿ ಬಂದಿದ್ದಾರೆ ಅವರು. ಈ ಬಾರಿ ಒಕ್ಕಲಿಗರ ಕಾರ್ಡ್ ವರ್ಕೌಟ್ ಆಗಲ್ಲ, ಯಾವ ಸಂಶಯ ಇಟ್ಕೊಬಿಟ್ಟು ವರ್ಕೌಟ್ ಆಗೋದು ಇಲ್ಲ. ಅದರ ಜೊತೆಗೆ ಅವರ ಸ್ವಯಂಕೃತ ಅಪರಾಧದಲ್ಲಿ ಈ ವರ್ಷ 2024 ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಸ್ವಲ್ಪ ಜನ ಕಾದು ನೋಡೋಣ. ಇತ್ತೀಚೆಗೆ ಬಹಳ ಪ್ರೀತಿ ಬಂದಿದೆ. ಯಾಕಂದ್ರೆ 30 ವರ್ಷ ಆದ್ಮೇಲೆ ಏನೋ ಒಕ್ಕಲಿಗರಿಗೆ ಸೀಟ್ ಕೊಟ್ಟವ್ರಂತಲ್ಲ, ಈಗ 47 ವರ್ಷ ಆದ್ಮೇಲೆ ಒಕ್ಕಲಿಗರಿಗೆ ಕೊಟ್ಟಿದ್ದೀವಂತೆ. ಅದಕ್ಕೆ ಒಕ್ಕಲಿಗರು ಮತ ಹಾಕಿ ಅಂತ ಕೇಳ್ತಾ ಇದ್ದಾರೆ. 42 ವರ್ಷದಿಂದ ಹಿಡ್ಕೊಂಡಿದ್ದಾರೆ, ಕೊಡಬೇಡಿ ಅಂತ ಕೊಡಬೇಡಿ ಅಂತ ಹೇಳಿ ಅವ್ರನ್ನ ಕೊಡಬಹುದಾಗಿತ್ತಲ್ವಾ. ಅದರಿಂದ ಕಾಲ ಕೆಲವು ತೀರ್ಮಾನಗಳನ್ನ ಕಾಲ ಮಾಡುತ್ತೆ, ನಮ್ಮ ಕೈಲಿ ಇಲ್ಲ ಅವೆಲ್ಲ ವಿಧಿ ಆಟಗಳು. ಫಲಿತಾಂಶದ ನಂತರದಲ್ಲಿ ಗೌರ್ಮೆಂಟ್ ಸ್ಟೇಬಲ್ ಆಗಿರುತ್ತೆ. ಈಗ ನಾನು ಜ್ಯೋತಿಷಿಗಾರ ಅಂತೂ ಅಲ್ಲ. ಪೊಲಿಟಿಕಲಿ ಅನಲೈಸ್ ಮಾಡೋದಾದ್ರೆ ಈ ಕಳೆದ 10 ತಿಂಗಳ ಅವರ ಪ್ರತಿದಿನದ ನಡವಳಿಕೆಗಳು, ಹಲವಾರು ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಕೆಲವು ಹಿಡನ್ ಅಜೆಂಡಾಗಳು ಇಟ್ಕೊಂಡು ಹೊರಟಿದ್ದಾರೆ ಅಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು. ಅವರ ಹಿಡನ್ ಅಜೆಂಡಾಗಳನ್ನು ಗಮನಿಸಿದಾಗ ಈ ಸರ್ಕಾರದ ದಿನಗಳು ಬಹಳ ದೂರ ಇಲ್ಲ, ಇದರ ಆಯುಷು ಮುಗಿತಾ ಬರ್ತಿದೆ ಅನ್ನೋದು ನನ್ನ ಪುಲ್ವಾಮಾ ದಾಳಿ ವಿಚಾರವನ್ನ ಕಾಂಗ್ರೆಸ್ ನೆನ್ಸ್ಕೊಂಡಿದೆ, ದಾಳಿಗಳೇ ನಡೆದಿಲ್ಲ. ಇದು ಪೊಲಿಟಿಕಲ್ ಸ್ಟೇಟ್ ಅನ್ನುವಂಥದ್ದು. ಈಗ 5 ವರ್ಷ ಆದ್ಮೇಲೆ ಎದ್ದೇಳ್ತಾವ್ರಿಗೆ 5 ವರ್ಷದ ಯಾಕೆ ಮಲಗಿದ್ರು? ಪಾರ್ಲಿಮೆಂಟ್ ಇರಲಿಲ್ವಾ? ಪಾರ್ಲಿಮೆಂಟಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ? ಅದು ನಡೀದೇ ಇದ್ರೆ ಇವ್ರಿಗೆ ನಿಜಕ್ಕೂ ಆ ಮಾಹಿತಿಗಳಿದ್ದಿದ್ರೆ ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಹೋರಾಟ ಮಾಡಿ ನಿಜವಾದ ವಾಸ್ತವಾಂಶವನ್ನ ನಾಡಿನ ಜನತೆಗೆ ಇವತ್ತು ಸಾಬೀತುಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಬಹುದಾಗಿತ್ತಲ್ಲ. ಈಗ ಯಾಕೆ ಪುಲ್ವಾಮಾ 5 ವರ್ಷ ಆಗೋಯ್ತು, 5 ವರ್ಷ ಆಗೋದು, ಈಗ ಯಾಕೆ ಇಟ್ಕೊಂಡು ವಿಷಯಗಳಿಲ್ವ ನಿಮ್ಮ ಹತ್ರ ಮಾತಾಡೋದಕ್ಕೆ? ಇವ್ರ ಹತ್ರ ಸರ್ಕಿಲ್ಲ ಮಾತಾಡ್ಲಿಕ್ಕೆ ಕಾಂಗ್ರೆಸ್ ನಾಯಕರಿಗೆ. ಆದ್ರಿಂದ ಯಾವುದೋ ವಿಷಯಗಳನ್ನ ಈಗ ಕೆರೆಕೊಂಡು ಕೂತಿದ್ದಾರೆ. ರಾಜಕೀಯ ಲಾಭಕ್ಕೆ ಅಂತ ಅವ್ರು ಮಾಡ್ತಿರೋದೇ ರಾಜಕೀಯ ಲಾಭಕ್ಕೆ. ಈಗ ನನ್ನ ಎಂದೂ 5 ನ್ಯಾಯ ನೋಡಿಲ್ವಾ? 5 ನ್ಯಾಯ ಗ್ಯಾರಂಟಿಗಳನ್ನ ದೇಶಾದ್ಯಂತ ವಿತರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.